ಆ ಹೊಟ್ಟೆ ಕಿಚ್ಚು ಅಂತ ನಿಮಗೆ ಯಾವಾಗ್ಲಾರು ರಿಯಲೈಸ್ ಆಗಿ ನನಗೇನಾದ್ರು ಬಂದ್ಬಿಡ್ತಿದ್ಯಾ, ಇಲ್ಲಪ್ಪ ನಾ ಬದಲಾಯಿಸ್ಕೋಬೇಕು ಅಂತ ನಿಮ್ಗೆ ಯಾವಾಗ್ಲಾರು ಅನ್ಸಿತ್ತಾ ಬೈ ಎನಿ ಚಾನ್ಸ್? ಹಾಗೆ ಅನ್ಸಿನೇ ನಾನು ಚೇಂಜ್ ಆಗಿರೋದು. ಅಪೋಸಿಟ್ ಜನ ಏನ್ ಮಾಡಿದ್ರು, ಆ ಅಹಂಕಾರಕ್ಕೆ ಕುಸ್ದೋಗ್ಬಿಟ್ರು. ಅಹಂಕಾರ ತೋರಿಸದೇ ಇದ್ರು ಕುಸ್ದೋಗ್ತಾರೆ. ಯಾಕೆಂದ್ರೆ ಸೋತಿದ್ದಾರೆ. ಆ ಸೋಲು ಪರ್ಮನೆಂಟ್ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಯಾವ ವ್ಯಕ್ತಿಯ ಟ್ಯಾಲೆಂಟ್ ಮೇಲೆ ಇವನು ಕಂಪೀಟ್ ಮಾಡಬೇಕಾಗಿತ್ತು, ಟ್ಯಾಲೆಂಟ್ ಮೇಲೆ ಕಂಪೀಟ್ ಮಾಡ್ತಾ ಇಲ್ಲ, ವ್ಯಕ್ತಿ ಮೇಲೆ ಕಂಪೀಟ್ ಮಾಡ್ತಾ ಇದ್ದಾರೆ. ಏಕಲವ್ಯನಿಗೆ 1 ಪಾಯಿಂಟ್ ಅಜೆಂಡಾ ಇರುತ್ತೆ. ನಾನು ಬೆಳಿಬೇಕು, ನಾನು ಕಲಿಬೇಕು, ಕೇಳ್ಕೊತಾನೆ, ಕಲ್ಸಲ್ಲ, ಬೆಳೆದು ಬಿಡ್ತಾನೆ. ಯಾರಿಗೆ ಈರ್ಷ್ಯೆ ಶುರು ಆಗುತ್ತೆ? ಇಬ್ಬರಿಗೆ, ದ್ರೋಣಾಚಾರ್ಯರಿಗೆ ಅರ್ಜುನನಿಗೆ ಇಬ್ಬರಿಗೂ ಈರ್ಷ್ಯೆ ಶುರು ಆಗುತ್ತೆ. ಸೋತಿರುವವರನ್ನು ಗೆಲ್ಲಿಸುವ ಮನಸ್ಥಿತಿ ಇದೆಯಲ್ಲ, ಇದು 4M. ಇಬ್ರು ಚೆಸ್ ಆಡ್ತಾ ಇರ್ತಾರೆ. ಇಬ್ಬರಲ್ಲಿ ಒಬ್ರು ಗೆಲ್ಲಿಕ್ ಸಾಧ್ಯ. ಖಂಡಿತ. 1 ಪರ್ಸನ್ ಈಸ್ ವಿನ್ನರ್, ದಿ ಅದರ್ ಪರ್ಸನ್ ಈಸ್ ಲೂಸರ್. ಅಲ್ಲ, ಹಿ ಇಸ್ ನಾಟ್ ವಿನ್ನರ್ ಅಷ್ಟೇ. ರೈಟ್. ಇದು ಪರ್ಮನೆಂಟಾ? ಮೇ ನಾಟ್ ಬಿ. ಅಲ್ಲ, ನಾಳೆ ಬೆಳಿಗ್ಗೆ ಆಡಿದ್ರೆ ಇವರಿಬ್ರು ಇಂಟರ್ಚೇಂಜ್ ಆಗ್ಬೋದು ಅಲ್ವಾ? ಹೌದು ಹೌದು. ಆದ್ರೆ ಇಬ್ರಿಗೂ ಆ ಕ್ಷಣದ ಈರ್ಷ್ಯೆ ಇರುತ್ತೆ. ಒಬ್ಬನಿಗೆ ನಾನು ಗೆದ್ದೆ ಅಂತ, ಗೆದ್ದವನು ಸ್ವಲ್ಪ ತಗ್ಗಿದ ತಕ್ಷಣ ಎದುರುಗಡೆಯವ್ರನ್ನ ಹೊಂದಿಸ್ಕೋತಾನೆ. ನಾನು ಆ ಕೆಲಸ ತುಂಬಾ ಮಾಡ್ತೀನಿ, ನಾನು ಗೆದ್ದು ಬಿಡ್ತೀನಿ, ನಂಗೆ ಗೊತ್ತು. ನಾನು ಗೆದ್ದ ತಕ್ಷಣ ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡಕ್ ಹೋಗಲ್ಲ. ಗೆದ್ದವರು ಇನ್ಸಲ್ಟ್ ಮಾಡಿಬಿಡ್ತಾರೆ, ಬೀಗ್ ಬಿಡ್ತಾರೆ. ಅವನಿಂದಾನೇ ನಾನು ಗೆದ್ದಿದ್ದಲ್ವಾ? ಕರೆಕ್ಟ್. ಆಪೋಸಿಟ್ ಯಾರು ಇದ್ದಾನೆ ಅವನಿಂದಾನೇ ಅಲ್ವಾ ನಾನು ಗೆದ್ದಿದ್ದು. ಸೊ ಹಾಗೆ ಅವನಿಗೊಂದು ಥ್ಯಾಂಕ್ಸ್ ಬೇಡವಾ? ಇದೊಂದು ಹೊಸ ಮನಸ್ಥಿತಿ. ನಿಜ. ನಾನು ಯಾರ ಜೊತೆ ಆಡ್ತಾ ಇದ್ದೀನಿ, ಅವ್ರು ಆಡ್ತಾ ಇದ್ದಿದ್ರೆ ನಾನು ಗೆಲ್ತಾ ಇದ್ನ, ಹೀಗೂ ಯೋಚನೆ ಮಾಡ್ಬೋದಾ ಅಂತ. ಸೊ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಥ್ಯಾಂಕ್ಸ್ ಹೇಳುವ ಜಾಗದಲ್ಲಿ ಅಹಂಕಾರ ತೋರಿಸ್ಬಿಟ್ಟೆ. ಅಪೋಸಿಟ್ ಜನ ಏನ್ ಮಾಡಿದ್ರು, ಆ ಅಹಂಕಾರಕ್ಕೆ ಕುಸ್ದೋಗ್ಬಿಟ್ರು. ಅಹಂಕಾರ ತೋರಿಸದೇ ಇದ್ರು ಕುಸ್ದೋಗ್ತಾರೆ. ಯಾಕೆಂದ್ರೆ ಸೋತಿದ್ದಾರೆ. ಆ ಸೋಲು ಪರ್ಮನೆಂಟ್ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಯಾವ ವ್ಯಕ್ತಿಯ ಟ್ಯಾಲೆಂಟ್ ಮೇಲೆ ಇವನು ಕಂಪೀಟ್ ಮಾಡಬೇಕಾಗಿತ್ತು, ಟ್ಯಾಲೆಂಟ್ ಮೇಲೆ ಕಂಪೀಟ್ ಮಾಡ್ತಾ ಇಲ್ಲ, ವ್ಯಕ್ತಿ ಮೇಲೆ ಕಂಪೀಟ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಒಂದು ಅನಂತ್ನಾಗ್ ಒಂದು ಫಿಲ್ಮ್ ಬಂತು, ಬೆಳದಿಂಗಳ ಬಾಲೆ ಅಂತ. ಅವ್ನು ಗೆಲ್ತಾ ಹೋಗ್ತಾನೆ, ಅವ್ನ ಟ್ಯಾಲೆಂಟ್ ಅಲ್ಲಿ ಅವ್ನು ಗೆಲ್ತಾನೆ. ಆದ್ರೆ ಅವ್ನು ಯಾರೋ ಒಬ್ಬ ಆಡಕ್ ಮುಂಚೆ ಒಬ್ಬ ಒಂದು ನಿಂಬೆಹಣ್ಣನ್ನು ಕೊಟ್ಟಿರ್ತಾನೆ. ಸುಮ್ಮನೆ ಇಟ್ಕೊಂಡಿರೋ ನಿಂಗೆ ಒಳ್ಳೇದಾಗತ್ತೆ ಅಂತ. ಅವನು ಬೇಜಾರು ಯಾಕೆ ಮಾಡ್ಬೇಕು ಅಂತ ನಿಂಬೆಹಣ್ಣು ಇಟ್ಕೋತಾನೆ. ಗೆದ್ದ ಮೇಲೆ ಇವನ್ ಮೇಲೆ ಅಪವಾದ ಹೆಂಗ್ ಹೊರಸ್ತಾರೆ, ಇವನ್ ಮಾಟ ಮಾಡ್ಕೊಂಡು ಬಂದಿದ್ದಾನೆ, ಇವನ್ ಮಂತ್ರ ಮಾಡ್ಕೊಂಡು ಬಂದಿದ್ದಾನೆ, ಹಾಗಾಗಿ ಎದುರುಗಡೆ ಇರೋನ ಮನಸ್ಥಿತಿ ಚೆನ್ನಾಗಾಗ್ಲಿಲ್ಲ, ಅವನ್ ಕುಗ್ಗೋದ, ಹಾಗಾಗಿ ಇವನ್ ಗೆದ್ದ. ಇದು ಹೊಟ್ಟೆ ಕಿಚ್ಚಿನ ಮನಸ್ಥಿತಿ, ಈರ್ಷ್ಯೆಯ ಮನಸ್ಥಿತಿ, ನೆಗೆಟಿವ್ ಮನಸ್ಥಿತಿ. ಯಾರ್ದು? ಸರಿ, ಆ ಎದುರುಗಡೆ ಇರೋರು ಇವ್ರ ಮೇಲೆ ಮತ್ತೆ ಆಡಿದ್ರೆ ಗೆಲ್ತಾರ? ಗೆಲ್ಲಿಲ್ಲ. ಇವನ್ ಅದನ್ನ ಪ್ರೂವ್ ಮಾಡ್ಕೊಳಕ್ಕೆ ಬ್ಲೈಂಡ್ ಫೋಲ್ಡ್ ಚೆಸ್ ಆಡ್ತಾನೆ. ಸುಮಾರು ಜನರ ಜೊತೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಆಡ್ತಾನೆ. ಅದು ಅವನಲ್ಲಿದ್ದಂತಹ ಒಂದು ಶಕ್ತಿ, ಅದಕ್ಕೆ ಬಂದಂತಹ ಇನ್ನೊಂದು ಸ್ಫೂರ್ತಿ. ಅವಳು ಹೇಳ್ತಾಳೆ, ಅವನ ಲವರ್ ಹೇಳ್ತಾಳೆ, ಅವಳು ಹೇಳಿ ನೀನು ಬ್ಲೈಂಡ್ ಫೋಲ್ಡ್ ಆಡು, ನಿನಗೆ ಆ ಶಕ್ತಿ ಇದೆ ಅಂತ. ಸೊ ಯು ಪ್ರೂವ್ ಅಂತ ಹೇಳ್ತು. ಏನು ಹೇಳಕ್ ಹೊರಟಿದ್ದೀನಿ, ಹೀಗೆ ಯಾರ್ಯಾರು ಆಡಿದ್ದಾರೆ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರ ಜೀವನದಲ್ಲೂ ಬರುತ್ತೆ. ನಿಮ್ಮಲ್ಲಿ ಬರುತ್ತೆ, ನವೀನಲ್ಲಿ ಬರುತ್ತೆ, ನನಗೆ ಬರುತ್ತೆ. ಸರ್ಕಮ್ಸ್ಟೆನ್ಸಸ್ ಬರ್ತಾನೇ ಇರುತ್ತೆ. ನಮ್ಗೆ 2 ಆಪ್ಷನ್ ಇದೆ. ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿರೋದು, ಗೆಲುವು ಸೋಲುವು ಎಲ್ಲ ಓಕೆ, ಆ ಕ್ಷಣಕ್ಕಷ್ಟೇ ಆಡಿದ್ದೀವಿ, ಆ ಕ್ಷಣಕ್ಕಷ್ಟೇ ಗೆಲುವು ಸೋಲು. ಕೆಳಗಿಳಿದ ತಕ್ಷಣನೇ ನಾವಿಬ್ರು ಫ್ರೆಂಡ್ಸ್ ಅಂತ ಅನ್ಕೊಂಡ್ರೆ ನಾವಿಬ್ರು ಫ್ರೆಂಡ್ಸ್. ಗೆದ್ದವನ್ ಹೇಳ್ಬೇಕು ಇದನ್ನ, ಸೋತವನ್ ಸ್ವಲ್ಪ ಕುಗ್ಗಿರ್ತಾನೆ, ಆ ಕುಗ್ಗಿರೋದನ್ನ ಮನಸ್ಥಿತಿಯನ್ನ ವಾಪಸ್ ಎತ್ಕೊಂಡ್ಬರ್ಬೇಕು. ಅಷ್ಟು ದೊಡ್ಡ ಮನಸ್ಸು ಬೇಕು. ದಟ್ ಈಸ್ 4M. ಸೋತಿರುವವರನ್ನು ಗೆಲ್ಲಿಸುವ ಮನಸ್ಥಿತಿ ಇದೆಯಲ್ಲ, ಇದು 4M. ಇದು ಯಾರಲ್ಲಿ ಸಿಗುತ್ತೆ? ಗೆಲ್ಲಿಸುವ ಮನಸ್ಥಿತಿಯೇ. ತಾನು ಶಕ್ತಿ ಇದ್ರೂ ಕೂಡ ಬೇರೆಯವ್ರನ್ನ ಗೆಲ್ಲಿಸುವ ಮನಸ್ಥಿತಿ ಯಾರಿಗೆ ಬರುತ್ತೆ? ಅಪ್ಪನಿಗೆ, ಅಮ್ಮನಿಗೆ. ಮಕ್ಕಳನ್ನ ಗೆಲ್ಲಿಸ್ತಾರೆ, ಆಡ್ತಾರೆ. ಈಗ ನಾನು ಚಿಕ್ಕ ಮಕ್ಕಳ ಜೊತೆ ಆಡ್ತೀನಲ್ವಾ, ನನ್ನ ಆಸೆ ಆ ಮಗು ಗೆಲ್ತಾ ಬರ್ಬೇಕು ಅಂತ. ಆ ಗೆಲುವಿನಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಶಕ್ತಿ ಬರುತ್ತೆ. ಅದು ದೊಡ್ಡವರಾದ ಮೇಲೂ ಅದಿರ್ಬೇಕು, ಕೊಡಬೇಕು. ನೀನು ಗೆಲ್ತೀಯಾ 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 ಅಂತ ಮೋಟಿವೇಟ್ ಮಾಡ್ಬೇಕು.
ನೀನು ಗೆಲುವಿನ ವಾರಸುದಾರ ಅಂತ ಹೇಳಬೇಕು. ಅದು ಹಾಗೆ ಹೇಳಿದಾಗ ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಮನಸ್ಥಿತಿ, ದಟ್ ಈಸ್ ಕಾಲ್ಡ್ ಎಸ್ 4M. 3M ಅಂದ್ರೆ ಏನು? ಈರ್ಷೆಯ ಮನಸ್ಥಿತಿ. ಗೆದ್ದವನು ಹಂಗಿಸ್ತಾನೆ, ಸೋತವನು ಈರ್ಷ್ಯೆ ತೋರಿಸ್ತಾನೆ. ನಿಜ, ನೀವ್ ಹೇಳ್ದಂಗೆ ಇವಾಗ ಗೆಲ್ಲಿಸ್ಬೇಕು ಅಂದಾಗ ಅಯ್ಯೋ ನಾನ್ ಯಾಕೆ ಗೆಲ್ಲಿಸ್ಲಿ, ನಾನ್ ಸೋತಾಗ ಯಾರಾದ್ರೂ ಬಂದ್ ಗೆಲ್ಸಿದ್ರ ಅಂತ ಯೋಚನೆ ಮಾಡಿದ್ರೆ ಸಾಮಾನ್ಯರು ತಪ್ಪಿಲ್ಲ, ಅದು ಹಾಗೆ ಇರಬಹುದು. ಬಟ್ ಇಫ್ ದೇ ವಾಂಟ್ ಟು ರಿಯಲಿ ಗ್ರೋ ಬಿಗ್, ಥಿಂಕ್ ಬಿಗ್, ಬಿ ಬಿಗ್ ಅಂತೆಲ್ಲ ಕನಸು ಕಾಣ್ತೀವಲ್ಲ, ಅವರು ಈ ತರ ಮಾಡಿಫಿಕೇಶನ್ಸ್ ನ ಈ ನಿಟ್ಟಿನಲ್ಲಿ ಮಾಡ್ಕೊಂಡ್ರೆ ಸಕ್ಸಸ್ಫುಲ್ ಆಗಬಹುದು. ಖಂಡಿತ. ಸಕ್ಸಸ್ಫುಲ್ ಅಂತ ನಮ್ಗೆ ಯಾವ್ಯಾವ್ದು ಇಂಡಸ್ಟ್ರೀಸು, ಸೈಂಟಿಸ್ಟು, IAS ಆಫೀಸರ್ಸು, ತುಂಬಾ ಹೈಲಿ ಸಕ್ಸಸ್ಫುಲ್ ಅಂತ ಯಾರು ಅನ್ಸಿದ್ದಾರೆ, ಪೊಲಿಟಿಷಿಯನ್ಸು, ಇವ್ರನ್ನ ನೋಡಿದ್ರೆ ಅವರು ತನ್ನ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಿದ್ದಾರೆ, ತನ್ನ ವೀಕ್ನೆಸ್ಗಳನ್ನ ಗೆಲ್ತಾ ಹೋಗಿದ್ದಾರೆ. ಈರ್ಷ್ಯೆ ನಮ್ಮ ವೀಕ್ನೆಸ್. ನನಗೆ ನಾನು ಗೆಲ್ಬಾರ್ದು ಅನ್ನೋದಾದ್ರೆ, ನೀವು ಗೆಲ್ಬಾರ್ದು ಅನ್ನೋದಾದ್ರೆ ನಾನು ಗೆಲ್ಲಕ್ಕಾಗಲ್ಲ. ಸೊ ನಾನು ಗೆಲ್ಬೇಕು ಅಂದ್ರೆ ನಿಮ್ಮ ಮೇಲೆ ನಾನು ಈರ್ಷ್ಯೆ ತೋರಿಸ್ಬಾರ್ದು. ಇದು ಪ್ರೊಫೆಷನಲ್ ಆಗಿರ್ಬೋದು, ಪರ್ಸನಲ್ ಈರ್ಷ್ಯೆ ಆಗಿರ್ಬೋದು, ಹೊಟ್ಟೆ ಕಿಚ್ಚಾಗಿರ್ಬೋದು, ಅದೆಲ್ಲ ಕ್ಷಣಿಕಗಳು. ಅದು ತೋರಿಸದೇ ಇದ್ರೆ ಅವಾಗ ನಾನು ನನ್ನ ಪಾಡಿಗೆ ನನ್ನ ರೋಡಲ್ಲಿ ಹೋಗ್ತಾ ಇರ್ತೀನಿ. ನನಗೊಂದು ಹೈವೇ ಸಿಗುತ್ತೆ ನನ್ನ ಬೆಳವಣಿಗೆಗೆ. ಬೇಕಾದಷ್ಟು ಜನ ಈರ್ಷ್ಯೆ ತೋರಿಸ್ಕೊಳ್ಳಿ, ಯಾರ್ಯಾರು ನೋಡಿದ್ದಾರೆ, ಯಾರ್ಯಾರು ಬೆಳೆದಿದ್ದಾರೆ ಇಲ್ಲಿವರೆಗೆ, ಅವ್ರನ್ನೆಲ್ಲ ಗಮನಿಸಿದ್ರೆ, ಅವರ ಹಿಸ್ಟ್ರಿಗಳನ್ನ ಓದಿದ್ರೆ, ಅವರ ಇಂಟರ್ವ್ಯೂಗಳನ್ನ ನೋಡಿದ್ರೆ, ಅವರೆಲ್ಲರೂ ಹೇಳ್ತಾರೆ ನಂಗೆ ಒಂದು ಅಜೆಂಡಾ ಇತ್ತು, ನಾನು ಬೆಳಿಬೇಕು, ಅವಮಾನಕ್ಕಾಗಿ ಬೆಳಿಬೇಕು, ನಾನು ಜಗತ್ತಿಗೆ ಪ್ರೂವ್ ಮಾಡಕ್ ಬೆಳಿಬೇಕು. ಚಕ್ದೆ ಬಂತಲ್ಲ, ಆ ಚಕ್ದೆನಲ್ಲಿ ಇಬ್ರು ಕಿತ್ತಾಡ್ತಾ ಇರ್ತಾರೆ. ಅವಳು ಹೇಳ್ತಾಳೆ ಪ್ರೀತಿ ಅಂತ, ಅವಳು ಹೇಳ್ತಾಳೆ ನನಗೆ ನಿನ್ನ ಮೇಲೆ ಬೇಜಾರಿಲ್ಲ, ನಿನ್ ಮೇಲೆ ಕಾಂಪೀಟ್ ಮಾಡಕ್ಕಲ್ಲ, ಆದ್ರೆ ನಾನು ಯಾರಿಗೋ ಪ್ರೂವ್ ಮಾಡ್ಬೇಕಾಗಿತ್ತು, ಐ ಆಮ್ ಎ ಬೆಟರ್ ಪ್ಲೇಯರ್ ಅಂತ. ಅಷ್ಟೇ, ನಿನ್ ಮೇಲೆ ಬೇಜಾರ್ಗಲ್ಲ ನಾನು ನಿನ್ನ ಹತ್ರ ಕಿತ್ಕೋತಾ ಇದ್ದದ್ದು, ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಹಾಗೆ ಎಲ್ಲರ ಲೈಫಲ್ಲೂ ಬರುತ್ತೆ. ಅಣ್ಣ ತಮ್ಮಂದ್ರಲ್ಲಿ ಬೇಗ ಬಂದ್ಬಿಡುತ್ತೆ ಇದು. ಎಸ್ಪೆಷಲಿ ಒಂದು ಅಣ್ಣ ತಮ್ಮ ಬೆಳೆದ ವಾತಾವರಣ, ಬೆಳೆದ ಮನೆ ಎಲ್ಲ ಒಂದೇ ಆದ್ರೂ ಕೂಡ ಅವರವರ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆಗ್ಬಿಟ್ಟು ಇಬ್ಬರಲ್ಲಿ ಒಬ್ರು ಬೆಳೀತಾರೆ. ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಇಬ್ರು ಒಂದೇ ತಂದೆಯ ಮಕ್ಕಳು, ಇಬ್ಬರಿಗೂ ಅಷ್ಟೇ ಅವರವರ ಆಸ್ತಿಗಳು ಅಷ್ಟೇ ಡಿವೈಡ್ ಆಗಿತ್ತು. ಯಾಕೆ ಒಂದು ವ್ಯಕ್ತಿ ತುಂಬಾ ಮೇಲಕ್ಕೆ ಬೆಳೆದ, ಯಾಕೆ ಒಂದು ವ್ಯಕ್ತಿ ಬೆಳೆಯಕ್ಕೆ ಆಗ್ಲಿಲ್ಲ? ಅನಿಲ್ ಅಂಬಾನಿ ಬೆಳೆಯಕ್ಕೆ ಆಗ್ಲಿಲ್ಲ, ಯಾಕೆ? ಅವರ ಆಲೋಚನೆಗಳು ಅಷ್ಟೇ. ಇವನ ಈರ್ಷೆ, ನನ್ನ ಅಣ್ಣ ಬೆಳೆದು ಬಿಡ್ತಾನೆ, ಬೆಳೀತಾ ಇದ್ದಾನೆ, ಅವನ ತಾಕತ್ತು ನಂಗೆ ಗೊತ್ತಿದೆ, ನನ್ನ ಅನುಭವ ಇದೆ, ನನ್ನ ಬೆಳವಣಿಗೆ ಬೇಕು ಅಂತ ಅಷ್ಟೆ. ಎಷ್ಟೋ ಸಲ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾನೆ ತಮ್ಮನಿಗೆ, ಆದ್ರೂ ಏನು ಬೆಳೆಯಲ್ಲ. ಯಾಕೆ? ಈರ್ಷೆ. ಆ ಈರ್ಷೆಗೆ ತನ್ನ ಆಲೋಚನೆನೂ ಆಗಿರ್ಬೋದು, ಸುತ್ತಮುತ್ತ ಇರುವವರ ಆಲೋಚನೆಗಳು ಆಗಿರ್ಬೋದು, ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ಬೋದು. ನೋಡು ನಿನ್ನ ಅಣ್ಣ ಬೆಳೆದ, ನೀನ್ ಬೆಳಿಲೇ ಇಲ್ಲ, ನಿನ್ನನ್ನು ಎಷ್ಟು ಚೆನ್ನಾಗಿ ಇಟ್ಕೋಬೋದಾಗಿತ್ತು, ಅವನು ಇಟ್ಕೊಳ್ಳಿಲ್ಲ, ನಿನಗೆ ಶೇರ್ ಕೊಡ್ಬೋದಾಗಿತ್ತು. ಇವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಇಷ್ಟು ಬೆಳೀತಾರೆ, ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಷ್ಟು ಬೆಳೀತಾರೆ. ರೈಟ್. ಸೊ ಈರ್ಷ್ಯೆ, ಹೊಟ್ಟೆ ಕಿಚ್ಚು, ಇದು ಬಂದೇ ಬರುತ್ತೆ. ದಿಸ್ ಈಸ್ ಹ್ಯೂಮನ್ ಮೈಂಡ್. ನಿಮಗೆ ಸಾರಿ ಟು ಇಂಟರಪ್ಟ್ ಅಂಡ್ ಸಾರಿ ಟು ಆಸ್ಕ್ ಯು ದಿಸ್ ಕ್ವೆಶ್ಚನ್, ಬಟ್ ಸ್ಟಿಲ್ ಐ ಆಮ್ ಕ್ಯೂರಿಯಸ್ ಟು ನೋ, ಆ ಹೊಟ್ಟೆ ಕಿಚ್ಚು ಅಂತ ನಿಮಗೆ ಯಾವಾಗ್ಲಾರು ರಿಯಲೈಸ್ ಆಗಿ ನನಗೇನಾದ್ರು ಬಂದ್ಬಿಡ್ತಿದ್ಯಾ, ಇಲ್ಲಪ್ಪ ನಾ ಬದಲಾಯಿಸ್ಕೋಬೇಕು ಅಂತ ನಿಮ್ಗೆ ಯಾವಾಗ್ಲಾರು ಅನ್ಸಿತ್ತಾ ಬೈ ಎನಿ ಚಾನ್ಸ್? ಹಾಗೆ ಅನ್ಸಿನೇ ನಾನು ಚೇಂಜ್ ಆಗಿರೋದು. ಈಗ ಏನಾಗುತ್ತೆ, ಒಂದು ಹೊಟ್ಟೆ ಕಿಚ್ಚು ಬರುತ್ತೆ, ಬಂದಾಗ ಡ್ಯಾಮೇಜು ಆಗತ್ತೆ. ಆ ಹೊಟ್ಟೆ ಕಿಚ್ಚಲ್ಲಿ ನಾನು ಯಾರ ಬಗ್ಗೆನೋ ಹೊಟ್ಟೆ ಕಿಚ್ಚು, ಆದ್ರೆ ಅವ್ರು ಪವರ್ಫುಲ್ಲು. ಆ ಪವರ್ಫುಲ್ ಇರೋರ್ನ ನನಗೆ ಇಲ್ಲಿ ಹೊಟ್ಟೆ ಕಿಚ್ಚಲ್ಲಿ ನಾನು ಕೆಳಗೆ ಕುಗ್ತಾ ಇರ್ತೀನಿ. ಅವಾಗ ಅವ್ರು ಬೆಳೆದು ಬಿಡ್ತಾರೆ, ನನಗೆ ಬೆಳೆಯಕ್ಕಾಗಿರಲ್ಲ. ನನ್ನ ಅಡ್ವಾಂಟೇಜ್ ಏನಂತಂದ್ರೆ, ಪ್ರತಿನಿತ್ಯ ನನ್ನ ಧ್ಯಾನದಲ್ಲಿ ಇವೆಲ್ಲ ಯೋಚನೆ ಮಾಡ್ಕೋತೀನಿ. ನನ್ನ ಯಾವ ಕ್ವಾಲಿಟಿಯನ್ನ ನಾನು ಗೆಲ್ಬೇಕು ಅಂತ, ಯಾವ ನೆಗೆಟಿವ್ ಕ್ವಾಲಿಟಿಯನ್ನ ನಾನು ಮೀರಿ ನಿಲ್ಬೇಕು ಅಂತ. ಹಾಗಾಗಿ ನಾನು ಯಾರನ್ನೋ ಯಾರ್ಡ್ ಸ್ಟಿಕ್ ತಗೊಂಡಿದ್ದೀನಿ, ಆ ಯಾರ್ಡ್ ಸ್ಟಿಕ್ ಇರೋರ್ನೇ ನನ್ನ ಆದರ್ಶ ಮಾಡ್ಕೊಂಡ್ಬಿಟ್ರೆ ಅವರು ಫೈನ್, ನನಗಿಂತ ಎತ್ತರದಲ್ಲಿದ್ದಾರೆ, ಆದ್ರೆ ಅವರ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವರು 20 ವರ್ಷ ಬೆಳೆದಿದ್ದಾರೆ. ಈಗ ನನ್ನ ತುಂಬಾ ಹಿರಿಯ ಸ್ನೇಹಿತರು ಅರವಿಂದ್ ಕುಮಾರ್ ಅಂತ, ಈಗ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರು. ನಾನು ಅವರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಒಟ್ಟಿಗೆ ಓಡಾಡಿದ್ದೀವಿ, ವಾಕಿಂಗ್ ಮಾಡಿದ್ದೀವಿ, ಒಟ್ಟಿಗೆ ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ. ಅವ್ರು ಬೆಳೆದ ತಕ್ಷಣ, ಅವ್ರು ಬೆಳೆದ ಮೇಲೆ ಇವತ್ತಿಗೂ ನನ್ನ ಮೇಲೆ ಗೌರವ ಕಡಿಮೆ ಮಾಡ್ಕೊಂಡಿಲ್ಲ. ಅವರು ಅಫ್ಲೇಟ್ ತುಂಬಾ ಸಿಗ್ತಾರೆ ನನಗೆ. ಅವ್ರು ಒಂದು ಯಾರ್ಡ್ ಸ್ಟಿಕ್ ಆಗಿದ್ದಾರೆ, ಬೆಳೆದ್ರೆ ಹಾಗೆ ಬೆಳಿಬೇಕು ಅಂತ. ಅಂದ್ರೆ ಹೀಗೆ ಯಾರ್ಡ್ ಸ್ಟಿಕ್ ಇಟ್ಕೊಂಡಾಗ ಹೊಟ್ಟೆಗೆ ಚೆಲ್ ಶುರು ಆಗುತ್ತೆ. ಏಕಲವ್ಯ ವರ್ಸಸ್ ಅರ್ಜುನ. ಏಕಲವ್ಯನಿಗೆ 1 ಪಾಯಿಂಟ್ ಅಜೆಂಡಾ ಇರುತ್ತೆ, ನಾನು ಬೆಳಿಬೇಕು, ನಾನು ಕಲಿಬೇಕು. ಕೇಳ್ಕೊತಾನೆ, ಕಲ್ಸಲ್ಲ.
ಅದು ಅವರ ಪ್ರೋಟೋಕಾಲ್. ದಾರಿ ಹುಡುಕೋತಾನೆ, ಬೆಳೆದು ಬಿಡ್ತಾನೆ. ಯಾರಿಗೆ ಈರ್ಷ್ಯೆ ಶುರು ಆಗತ್ತೆ? ಇಬ್ಬರಿಗೆ, ದ್ರೋಣಾಚಾರ್ಯರಿಗೆ, ಅರ್ಜುನನಿಗೆ, ಇಬ್ಬರಿಗೂ ಈರ್ಷ್ಯೆ ಶುರು ಆಗತ್ತೆ. ಇವ್ ನನಗಿಂತ ದೊಡ್ಡ ಧನುರ್ಧಾರಿ ಆಗ್ಬಿಟ್ರೆ. ಸೊ ದ್ರೋಣನಿಗನ್ಸುತ್ತೆ ನಿನ್ನನ್ನು ನಾನು ಬೆಸ್ಟ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ಇನ್ನೊಬ್ಬ ಬಂದ್ಬಿಟ್ಟಿದ್ದಾನೆ ನಿನಗಿಂತ ಬೆಸ್ಟ್ ಅವನು. ಸೊ ದ್ರೋಣನಿಗನ್ಸುತ್ತೆ ನಾನು ಇದನ್ನೇನಾದ್ರು ಮಾಡಿ ಬಡಿಬೇಕು ಅಂತ. ಆ ಕ್ಷಣದಲ್ಲಿ ದ್ರೋಣಾಚಾರ್ಯ ಎಲ್ಲೋ ಇದ್ರಲ್ಲ ಕೆಳಗೆ ಕೀಳೋದೋಗ್ತಾರೆ. ನಿನ್ ಹೆಬ್ಬೆಟ್ಟನ್ನು ಕೊಡು ಅಂತ ಕೇಳ್ತಾರೆ. ಆಯ್ತಪ್ಪ ನೀನ್ ಕಲ್ತಿದ್ಯಾ, ಫೈನ್, ನೀನ್ ಹೆಬ್ಬೆಟ್ಟನ್ನು ಕೊಡು ಅಂತ. ಅವನ ತಾಕತ್ತು ಹೆಬ್ಬೆಟ್ಟನ್ನು ಕೊಡ್ತಾರೆ. ಅಲ್ಲಿ ಟ್ಯಾಲೆಂಟ್ ಇಂಪಾರ್ಟೆಂಟ್ ಆಗಿರಲ್ಲ, ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿರುತ್ತೆ. ಏಕಲವ್ಯನ ಕ್ಯಾರೆಕ್ಟರ್ 100 ಪಟ್ಟು ಬೆಳೆದ್ ಬಿಡುತ್ತೆ. ಇವ್ರದ್ದು ದ್ರೋಣಾಚಾರ್ಯ ಕ್ಯಾರೆಕ್ಟರ್ 100 ಪಟ್ಟು ಕೆಳಗೆ ಇಳಿದ್ ಬಿಡುತ್ತೆ. ಈ ನೋವುಗಳು ಅವ್ರು ಯಾವಾಗ್ಲೂ ಇರುತ್ತೆ. ಅವನಿಗಿರುತ್ತೆ, ಅರ್ಜುನನಿಗಿರುತ್ತೆ, ಆ ಗಿಲ್ಟ್ ಇದ್ದೇ ಇರುತ್ತೆ. ಸೊ ಈರ್ಷ್ಯೆ, ಹೊಟ್ಟೆ ಕಿಚ್ಚು. ಅರ್ಜುನನಿಗೆ ಆ ಹೊಟ್ಟೆ ಕಿಚ್ಚು ಇಲ್ಲದೆ ಇದ್ದಿದ್ರೆ, ದ್ರೋಣಾಚಾರ್ಯ ಅವ್ರನ್ನ ನಿನ್ನ ಹೆಬ್ಬೆಟ್ಟನ್ನ ಕೇಳದೆ ಇದ್ದಿದ್ರೆ, ನಮ್ಮ ಜಗತ್ತಿಗೆ ಇನ್ನೊಬ್ಬ, ಆ ಇಡೀ ಮಹಾಭಾರತದಲ್ಲಿ ಇನ್ನೊಬ್ಬ ಧನುರ್ಧಾರಿ ಬರ್ತಾ ಇರ್ಲಿಲ್ವಾ? ಇನ್ನೊಂದು ಟ್ಯಾಲೆಂಟ್ ಸಿಗ್ತಾ ಇರ್ಲಿಲ್ವಾ ನಮ್ಗೆ? ಹೀಗೆ ಯೋಚನೆ ಮಾಡುವ ಮನಸ್ಸುಗಳು ಬೇಕು. ಇನ್ನೊಂದು ಬರಲಿ ಅಂತ. ಹೋಟೆಲ್, ನನಗೆ ಒಬ್ರು ನಾನು ಬೆಳೆಯುವ ಟೈಮಲ್ಲಿ ಅವರೊಂದು ಉದಾಹರಣೆಯನ್ನು ಕೊಟ್ಟರು. ಒಂದು ಸರ್ಕಲ್ ಅಲ್ಲಿ ಒಂದು ಹೋಟೆಲ್ ಇರುತ್ತೆ. ಆ ಹೋಟೆಲ್ಗೆ ಪ್ರತಿಯೊಬ್ಬರು ಆ ಹಳ್ಳಿಯ ಸುತ್ತಮುತ್ತ ಅಥವಾ ಆ ಟೌನಿನ ಸುತ್ತಮುತ್ತ ಇದ್ದವರೆಲ್ಲ ಬರ್ತಾ ಇದ್ದಾರೆ. ಯಾರೋ ಇನ್ನೊಬ್ಬ ಬಂದು ಇನ್ನೊಂದು ಹೋಟೆಲ್ ಶುರು ಮಾಡ್ತಾರೆ. ಈಗೇನಾಯ್ತು, ಇಬ್ರಿಗೂ ಕಾಂಪಿಟೇಷನ್ ಆಯ್ತು. ಅದರಲ್ಲಿ ಒಂದು ಒಳ್ಳೆ ಮನಸ್ಥಿತಿ ಇರುತ್ತೆ. ಯಾರು ಮೊದಲು ಶುರು ಮಾಡ್ನಲ್ಲ, ನೋಡು ನನ್ನ ಬಿಸ್ನೆಸ್ ಚೆನ್ನಾಗಿದೆ, ಹಾಗಾಗಿ ಅವನು ಬಂದಿದ್ದಾನೆ, ಅವನು ಬೆಳೀಲಿ ಬಿಡು. ಸೊ ಹಾಗೆ ಆ ಇಡೀ ಟೌನಿನ ಸುತ್ತ 40-50 ಹೋಟ್ಲ್ ಬರುತ್ತೆ, ಎಲ್ಲರಿಗೂ ವ್ಯಾಪಾರ ಜಾಸ್ತಿ ಆಗುತ್ತೆ. ಅದೇ ಸೀನಲ್ಲಿ ಇನ್ನೊಂದು ಮನಸ್ಥಿತಿ ಇರುತ್ತೆ. ಇದೇ ಸೀನಿಗೆ ಇನ್ನೊಂದು ಮನಸ್ಥಿತಿ ನೋಡ್ಬೋದು. ಅವನು ಬೆಳೆದು ಬಿಡ್ತಾನೆ, ಅವನು ಬಂದ್ಬಿಟ್ರೆ ನನ್ನ ವ್ಯಾಪಾರ ಡೌನ್ ಆಗ್ಬಿಡತ್ತೆ. ನನ್ನ ಕ್ವಾಲಿಟಿ ಜಾಸ್ತಿ ಮಾಡ್ಕೋಬೇಕು ಅಂತ ಇವ್ನು ಅನ್ಸಲ್ಲ. ನನ್ನ ಟ್ಯಾಲೆಂಟ್ ಜಾಸ್ತಿ ಮಾಡ್ಕೋಬೇಕು, ನನ್ನ ಕ್ಲೆನ್ಲಿನೆಸ್ ಜಾಸ್ತಿ ಮಾಡಬೇಕು, ನನ್ನ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು, ಪ್ರೈಸಿಂಗ್ ಕಡಿಮೆ ಮಾಡಬೇಕು, ಸರ್ವಿಸ್ ಜಾಸ್ತಿ ಮಾಡಬೇಕು ಅಂತ ಇವ್ರು ಯಾರಿಗೂ ಅನ್ಸಲ್ಲ. ಅವ್ರಿಗೆ ಅನ್ಸೋದೇನು ಒಂದೇ, ಅವನು ಬೆಳೆದು ಬಿಡ್ತಾನೆ. ಸೊ ಇವ್ರು ಕುಗ್ತಾ ಹೋಗ್ತಾರೆ. ಅದೊಂದು ದೊಡ್ಡ ಮಾನಸಿಕ ಕಾಯಿಲೆ.